ಈ ಕನಸನ್ನು ಹೊತ್ಕೊಂಡೋಗ್ಬೇಕು. ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು. ಆ ಮನುಷ್ಯ ಹೇಳೋರು, ವಿನೋದ್ ಅವ್ರು ಹೇಳೋರು ನನಗೆ ಯಾವಾಗ, ಸರ್ ನೀವು 100 ಕೋಟಿ ತಗೋತೀರಾ ಸರ್, 100 ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್, ನೀವು ಈ ಸಿನಿಮಾ ಗೆಲ್ಬೇಕು ಸರ್, ನಾವು ನೋಡಿ ಸರ್ ಈ ಸಿನಿಮಾನ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾರೆ. 78 ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳೋಕ್ಕೆ ನನಗೆ ಊರು ಬಿಟ್ಟು ಹೊಟ್ಟೋದೆ. ನಾನು ಒಂದು 15 ದಿವಸ ಊರಲ್ಲಿರಲಿಲ್ಲ ನಾನು. ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ, ಸರಿ ಮತ್ತೆ ಹೆಂಗೋ ರೀಸ್ಟಾರ್ಟ್ ಮಾಡೋಣ, ಎಲ್ಲರನ್ನು ಬಿಡದಿಸ್ಬೇಡ, ಪೂರ್ಣ ಇದ್ದಾಳು ಕಮಾನ್ ಆಗುತ್ತೆ, ಮನು ಬಾ ಕಮಾನ್ ಆಗುತ್ತೆ, ಇದ್ದಾಳು ಮಾಡೋಣ ಹೆಂಗೋ ಒಂದು ಮಾಡಿ ಸಿನಿಮಾ ಮುಡಿಸ್ಬೇಕು ಗುರು, ಗೆಲ್ತೀವಿ ಗುರು. ಇವತ್ತು ನಮ್ಮ ಮಾತು ಕೇಳೋಕ್ಕೆ ಲ್ಯಾಗ್ ಆಗ್ತಾ ಇರ್ಬೋದು, ಬಹುಶಃ ನಮ್ಮ ಸಿನಿಮಾ ನಿಮ್ಮನ್ನು ಲ್ಯಾಗ್ ಮಾಡಲ್ಲ, ನಮ್ಮ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ. 100% ಭರವಸೆ ಕೊಡ್ತೀನಿ. ಸತೀಶ್ ನಾಸಿಮ್ ಏನು ರೊಚ್ಚಿಗೆದ್ಬಿಟ್ಟವ್ರು, ಏನಪ್ಪ ಇಷ್ಟೊಂದು ಮಾತಾಡ್ತಾರೋ, ಹೆಂಗೆಲ್ಲ ನೋ, ಸಿನಿಮಾ ಹೇಳುತ್ತೆ ಅದನ್ನ. ಈ ಮಾದೇವ ಹಾಡೇನು ನೋಡಿದ್ರಲ್ಲ ಅದೇ ಥರ ಸಿನಿಮಾ ಹೇಳುತ್ತೆ. ನಾನು ಇವತ್ತು ಮಾತಾಡಲ್ಲ, ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ, ನಮ್ಮ ಇನ್ಸಿಡೆಂಟು ನಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ. ದಟ್ಸ್ ಫೈನ್. ಈ ಹಂತದಲ್ಲಿ ಅಯೋಗ್ಯ ಟೂನು ಮುಗಿಸ್ತಾ ಇದ್ದೀನಿ. ಆದರೂ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅಷ್ಟು ನೋವುಗಳು, ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಇನ್ನೆಲ್ಲರೂ ಸೆಟ್ ಮಾಡ್ಬಿಟ್ಟು ಇನ್ನು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ. ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ತೀರ್ಕೋತಾರೆ. ಮತ್ತೆ ಹೇಗೇನು 1 ತಿಂಗಳು ನನಗೆ ಮತ್ತೆ ಹೊಡಿತಿದ್ದೆ ವಾಪಸ್ಸು. ಒಬ್ಬ ಮನುಷ್ಯನಿಗೆ ನೋವು ಮೇಲೆ ನೋವು, ಪೆಟ್ಟು ಮೇಲೆ ಪೆಟ್ಟು. ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನು ಇಬ್ಬರು ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ. ಕೂತು 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 ಫೈನ್ ಟ್ಯೂನ್ ಮಾಡಿ 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 ಇದು ಹಿಂಗೆ ಮಾಡೋಣ, ಹಿಂಗೆ ಬರ್ಬೇಕು. ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನಾನು ಒಂದೇ ಹೇಳ್ಕೊತಾ ಇದ್ದು, 15 ದಿವಸ ಧೂಳು, ಡಸ್ಟು, ಹೊಗೆ ಕುಡಿತಾ ಇದ್ದೀನಿ. ನನಗೆ ಒಂದೇ ಹೇಳ್ಕೊತಿದ್ ಮನ್ಸಲ್ಲಿ, ಮಗನೇ ಸೋಲ್ಬೇಡ, ಹೊಡಿ, ಎದಳು ಪ್ರತಿ ಶಾಟ್ಗಳು, ಇಲ್ಲ ಚೆನ್ನಾಗಿ ಮಾಡು, ಅಗ್ರೆಸಿವ್ ಮಾಡು, ಸಖತ ಮಾಡು, ಬಿಡ್ಬೇಡ, ನಿಂದಿದು, ಹೊಡಿ ಎದಳು ಬಿಡ್ಬೇಡ ಅಂತ. ಹಂಗೆ ಫೈರ್ ಹಾಕೊಂಡು ನನ್ನೊಳಗಡೆ ದ ರೈಸ್ ಆಫ್ ಅಶೋಕ್ ಫೈರ್ ಹಾಕೊಂಡು ಎಲ್ಲರನ್ನೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು. ಅವ್ರಿಲ್ಲ ಇವತ್ತು, ಬಟ್ ಅವ್ರು ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ 100%. ಅವ್ರಿಗೆ ಗೊತ್ತಿದೆ ನನ್ನ ಕಷ್ಟ ಏನಂತ.